Yeah. ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಇವತ್ತಿನ ನಮ್ಮ ಎಮ್ಮಿ ಫ್ಯಾಟ್ ಅಮ್ಮಿ ರೆಸಿಪಿ ಏನು ಅಂದರೆ ನಾವು ತಂದೂರಿ ಸ್ಟೈಲಲ್ಲಿ ಬೇಬಿ ಕಾರ್ನ್ ಮಾಡೋಣ. ಅದರಿಂದ ಇವರಷ್ಟು ತಂದೂರಿ ಬೇಬಿ ಕಾರ್ನ್. ಇದನ್ನು ಮಾಡೋದು ಹೇಗೆ ಅಂತ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ತಂದೂರಿ ಬೇಬಿ ಕಾರ್ನ್ ಮಾಡೋದಕ್ಕೆ ನಾನಿಲ್ಲಿ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಅರ್ಧ kg ಇದೆ. ಗಟ್ಟಿ ಮೊಸರು ಅರ್ಧ ಬೌಲ್ ಇದೆ. ಹಾಲಿನ ಕೆನೆ ಅರ್ಧ ಬೌಲ್ ಇದೆ. ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನ್, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಪೌಡರ್ 1/2 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ತಂದೂರಿ ಮಸಾಲ ಅರ್ಧ ಟೀ ಸ್ಪೂನ್ ಇದೆ. ಇದ್ರ ಬದಲು ನೀವು ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ಬೇಬಿ ಕಾರ್ನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಎಣ್ಣೆ ತಗೊಂಡಿದ್ದೀವಿ. ಇದು 2 ಟೇಬಲ್ ಸ್ಪೂನ್ ಇದೆ. ರುಚಿಗೆ ತಕ್ಕಷ್ಟು. ತಂದೂರಿ ಬೇಬಿ ಕಾರ್ನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಈಗ ನಾವು ಮಸಾಲನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ, ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ, ತಂದೂರಿ ಮಸಾಲ ಸೇರಿಸ್ತಾ ಇದ್ದೀನಿ, ಜೀರಾ ಪೌಡರ್ ಸೇರಿಸ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ, ಹಾಲಿನ ಕೆನೆ ಸೇರಿಸ್ತಾ ಇದ್ದೀನಿ, ಗಟ್ಟಿ ಮೊಸರು ಸೇರಿಸ್ತಾ ಇದ್ದೀನಿ, ಎಣ್ಣೆ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆನ ಅದಕ್ಕೆ ಕಲಿಸ್ಬೇಕು. ಯಾವುದೇ ರೀತಿಯಾದ ನೀರನ್ನ ಆ್ಯಡ್ ಮಾಡ್ಕೋಬಾರ್ದು. ಹಾಗೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕೊಳ್ಬೇಡಿ, ಯಾಕೆಂದರೆ ಮೊಸರೆ ಹುಳಿಯಾಗಿರುತ್ತೆ. ನಾವು ಮಾಡಿಟ್ಕೊಂಡಿರೋವಂಥ ಮಸಾಲೆನ ಈಗ ಬೇಬಿ ಕಾರ್ನ್ಗೆ ಕೋಟ್ ಮಾಡ್ಕೊಳ್ಳೋಣ. ಮಸಾಲೆನ ಪ್ರತಿಯೊಂದು ಬೇಬಿ ಕಾರ್ನ್ಗೂ ಈ ಥರ ಕೋಟಿಂಗ್ ಆಗೋ ಹಾಗೆ ಕಲಿಸ್ಕೋಬೇಕು. ಕೈಯಲ್ಲೇ ಕಲಸಿ. ಹಾಗೆ ಕಲಿಸುವಾಗ ಬೇಬಿ ಕಾರ್ನು ಮುರಿದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕಲಿಸಿ. ಯಾವುದೇ ಕಾರಣಕ್ಕೂ ನೀರನ್ನ ಮಿಕ್ಸ್ ಮಾಡ್ಕೋಬೇಡಿ. ನೀರು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆದು ಕನ್ಸಿಸ್ಟೆನ್ಸಿ ಹಾಳಾಗುತ್ತೆ. ಕಲಸಿಟ್ಕೊಂಡಿರೋ ಅಂಥ ಬೇಬಿ ಕಾರ್ನ ನಾವು ಮ್ಯಾರಿನೇಟ್ ಆಗೋದಕ್ಕೆ 10 ಮಿನಿಟ್ಸು ಬಿಟ್ಬಿಡೋಣ. ಅಷ್ಟೊತ್ತಿಗೆ ಇದಕ್ಕೆ ಸ್ಮೋಕಿ ಫ್ಲೇವರ್ ಕೊಡೋದಕ್ಕೆ ನಾವು ಚಾರ್ಕೋಲ್ನ ರೆಡಿ ಮಾಡ್ಕೊಳ್ಳೋಣ. ತಂದೂರಿ ಬೇಬಿ ಕಾರ್ನ್ ಮ್ಯಾರಿನೇಟ್ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಸ್ಮೋಕಿ ಫ್ಲೇವರ್ ಕೊಡೋದಕ್ಕೆ ಚಾರ್ಕೋಲ್ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ 2 ಹನಿಯಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಈಗ ಇದನ್ನು ಇದರೊಳಗೆ ಇಡೋಣ. ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಈಗ ತೆಗೆದು ನೋಡೋಣ. ಚಾರ್ಕೋಲ್ ಫ್ಲೇವರ್ ಎಲ್ಲ ಸ್ಮೋಕಿ ಫ್ಲೇವರ್ ಪೂರ್ತಿ ತಂದೂರಿ ಬೇಬಿ ಕಾರ್ನ್ಗೆ ಇಳ್ಕೊಂಡಿದೆ. ಈಗ ನಾವು ಪ್ರತಿಯೊಂದು ಬೇಬಿ ಕಾರ್ನ್ನ ಎತ್ಕೊಂಡು ಓವನ್ನಲ್ಲಿ ನಾವು ಬೇಕ್ ಮಾಡ್ಕೊಳ್ಬೇಕು ಅಥವಾ ಗ್ರಿಲ್ ಮಾಡ್ಕೊಳ್ಬೇಕು. ಓವನ್ ಇಲ್ದವ್ರಿಗೂ ನಾನು ಯಾವ ಮೆಥಡ್ ಅಂತ ತೋರಿಸ್ತೀನಿ. ಒಂದಕ್ಕೊಂದು ಟಚ್ ಆಗದಾಗೆ ನೀವು ಓವನ್ ಪ್ಲೇಟಲ್ಲಿ ಜೋಡಿಸ್ಕೊಳ್ಳಿ ಇದನ್ನು ಗ್ರಿಲ್ ಮಾಡೋದಕ್ಕೆ. ಈಗ ಓವನ್ ಪ್ಲೇಟಲ್ಲಿ ನಾವು ಗ್ರಿಲ್ ಮಾಡೋದಕ್ಕೆ ಬೇಬಿ ಕಾರ್ನ್ ತಂದೂರಿನ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಒಂದ್ರ ಮೇಲೆ ಒಂದನ್ನ ಇಡಬಾರ್ದು. ಸ್ವಲ್ಪ ಈ ಥರ ಇಟ್ಕೊಂಡು ಹೋಗಿ. ಯಾವುದನ್ನು ಒಂದರ ಮೇಲೆ ಒಂದು ಇಡಕ್ಕೆ ಹೋಗ್ಬೇಡಿ, ಯಾಕೆಂದರೆ ಸರಿಯಾಗಿ ಗ್ರಿಲ್ ಆಗೋದಿಲ್ಲ. ಹಾಗಾಗಿ ಈ ಥರ ಜೋಡಿಸ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಓವನ್ಗೆ ಶಿಫ್ಟ್ ಮಾಡೋಣ. ಈಗ ನಾವು ತಂದೂರಿನ ಗ್ರಿಲ್ ಮಾಡೋದಕ್ಕೆ ಇಡೋಣ. ತಂದೂರಿ ಬೇಬಿ ಕಾರ್ನ್ನ ಇದಕ್ಕೆ ನಾವು ಓವನ್ನ ಯಾವುದೇ ರೀತಿಯ ಹೀಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಯಾಕೆಂದರೆ ಬೇಬಿ ಕಾರ್ನ್ ಬೇಗ ಬೆಂದೋಗುತ್ತೆ. ನಾನು ಅದನ್ನು ಶಿಫ್ಟ್ ಮಾಡಿದ್ದೀನಿ. ಈಗ ನಾನು ಪವರ್ ಆನ್ ಮಾಡ್ತಾ ಇದ್ದೀನಿ. ಪವರ್ ಆನ್ ಮಾಡಿ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ. 20 ಮಿನಿಟ್ಸ್ ನಾವು ಇದನ್ನು ಗ್ರಿಲ್ ಮಾಡ್ಕೊಳ್ಳೋಣ. ಹಾಗೆ ಡಬಲ್ ರಾಡ್ನ ನಾನು ಇಲ್ಲಿ ಇದಾಗೋದಕ್ಕೆ ಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಹಾಗೆ 200 ಡಿಗ್ರಿ ಸೆಟ್ ಮಾಡಿದ್ದೀನಿ.
200 ಡಿಗ್ರಿ ಸೆಟ್ ಮಾಡಿದ್ದೀನಿ. 2 ರಾಡ್ರೂ ನಾನಿಲ್ಲಿ ಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಹಾಗೆ 20 ಮಿನಿಟ್ಸ್ ಟೈಮ್ ಸೆಟ್ ಮಾಡಿದ್ದೀನಿ. ಸಾಕು, ಇದು ಪ್ರೀ ಹೀಟ್ ಆಗ್ದಲೆ 20 ಮಿನಿಟ್ಸ್ನ ನಾನು ಒಟ್ಟಿಗೆನೇ ಗ್ರಿಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಯಾಕೆಂದರೆ ಬೇಬಿಕಾರ್ನ್ ಬೇಗ ಬೇಯುತ್ತೆ ಅಂತ. ಓವನ್ ಇಲ್ಲ, OTG ಇಲ್ಲ ಅಂದರೆ ಖಂಡಿತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಅದಕ್ಕೂ ನಾನೀಗ ಇನ್ನೊಂದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ನಾವು ಮಾಡ್ಕೊಂಡಿರೋ ಅಂಥ ಈ ತಂದೂರಿ ಬೇಬಿಕಾರ್ನ್ನ ಈ ಥರದ್ದೊಂದು ಪ್ಲೇಟಲ್ಲಿ ನಾವೆಲ್ಲ ಜೋಡಿಸ್ಕೊಳ್ಳೋಣ. ಇದು ವಿತೌಟ್ ಓವನ್ ಅಥವಾ OTG ಯೂಸ್ ಮಾಡ್ದಲೇ ಮಾಡೋ ಮೆಥಡು. ಈ ಥರ ಒಂದು ಪ್ಲೇಟ್ಗೆ ನಾವು ಮಾಡ್ಕೊಂಡಿರೋ ಅಂಥ ಬೇಬಿಕಾರ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಯಾವುದೂ ಒಂದ್ರ ಮೇಲೆ ಒಂದು ಬರಬಾರ್ದು, ಈ ಥರ ಜೋಡಿಸ್ಕೊಳ್ಬೇಕು. ಈಗ ಇದನ್ನು ಬನ್ನಿ ಹೇಗೆ ಗ್ರಿಲ್ ಮಾಡೋದು ಅಂತ. ನಾನು ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಮೇಲೆ ಈ ಥರದ್ದೊಂದು ಸುತ್ತ ಇಡ್ತಾ ಇದ್ದೀನಿ. ಈಗ ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಅಂಥ ತಂದೂರಿ ಬೇಬಿಕಾರ್ನೆಲ್ಲ ಒಂದು ಪ್ಲೇಟಲ್ಲಿ ಜೋಡಿಸಿರೋದನ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 20 ಮಿನಿಟ್ಸ್ ಐ ಫ್ಲೇಮಲ್ಲಿ ನಾವು ಇದನ್ನು ಗ್ರಿಲ್ ಮಾಡ್ಕೊಳ್ಳೋಣ. ಮುಚ್ಚಿಬಿಟ್ಟು 20 ಮಿನಿಟ್ಸ್ ಸೇಮ್ ಇದನ್ನು 20 ಮಿನಿಟ್ಸ್ ನಾವು ಈ ಥರ ಗ್ರಿಲ್ ಮಾಡ್ಕೊಂಡು 20 ಮಿನಿಟ್ಸ್ ಆಗಿದೆ. ನಾವು ಓವನಲ್ಲಿಟ್ಟು ನಾನು ಈಗ 5 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋದಕ್ಕೂ ಸಹ ಬಿಟ್ಟಿದ್ದೆ, ಅದೇ ಬಿಸಿನಲ್ಲೇ ಇರಲಿ ಅಂತ. ಈಗ ತೆಗೆದು ನೋಡೋಣ ನಮ್ಮ ತಂದೂರಿ ಬೇಬಿಕಾರ್ನ್ ಹೇಗಾಗಿದೆ ಅಂತ. ನೋಡಿ, ಬಾಣಲೆನಲ್ಲಿ ಇಟ್ಟಿದ್ವಲ್ಲ ಅದನ್ನು ಸಹ ಈಗ ತೆಗೆದು ನೋಡೋಣ. ನೋಡಿ, ಅದನ್ನು ಸಹ ಕ್ಲೀನಾಗಿ ಗ್ರಿಲ್ ಆಗಿದೆ. ಈಗ ನಾವೆಲ್ಲ ತಂದೂರಿ ಬೇಬಿಕಾರ್ನ್ನು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನಾನ್ ವೆಜ್ಗಿಂತ ತುಂಬ ರುಚಿಯಾಗಿರೋ ಅಂಥ ವೆಜ್ ತಂದೂರಿ ಬೇಬಿಕಾರ್ನ್ ಯಾವ ರೀತಿ ರೆಡಿ ಮಾಡಿದ್ವಿ ಅಂತ ಬೋತ್ ಇನ್ ಓವನ್ ಮೆಥಡ್ ಹಾಗೂ ವಿತೌಟ್ ಓವನ್ ಮೆಥಡ್ ಎರಡರಲ್ಲೂ ತೋರಿಸಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.